ಎಲ್ರಿಗೂ ನಮಸ್ಕಾರ. ನಾನು ನಯನ. ಮಳೆ ಅಂದಾಗ ಒಂದ್ ಕಡೆ ಸಂಭ್ರಮ, ಮತ್ತೊಂದ್ ಕಡೆ ಆತಂಕ. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಮಳೆಗಾಲ ಅಂದಾಗ ಎಲ್ರಿಗೂ ಕೂಡ ಹಳ್ಳಿಯ ಜೀವನ ನೆನಪಾಗುತ್ತೆ. ತುಂಬಿ ಹರಿಯುವ ನದಿ, ಹಳ್ಳ, ಕೊಳ್ಳಗಳನ್ನ ನೋಡ್ಬೇಕು ಅಂತಾನೆ ಹಳ್ಳಿಗೆ ಭೇಟಿ ಕೊಡ್ತಾರೆ. ಆದ್ರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಇವುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಹಳ್ಳಿ ಅಂದಾಗ ಚಿಕ್ಕ ಪುಟ್ಟ ಹಳ್ಳಗಳು ಸರ್ವೇ ಸಾಮಾನ್ಯ. ಇನ್ನು ಈ ಹಳ್ಳಗಳನ್ನ ದಾಟಬೇಕು ಅಂದ್ರೆ ಕಾಲು ಸಂಕ ಬೇಕೇ ಬೇಕು. ಆದ್ರೆ ಜನರೇ ನಿರ್ಮಾಣ ಮಾಡಿರುವ ಕಾಲು ಸಂಕಗಳು ಸಾಕಷ್ಟು ಅಪಾಯಕ್ಕೆ ಕಾರಣವಾಗುತ್ತವೆ. ಹಾಗಾದ್ರೆ ಕಾಲು ಸಂಕಗಳನ್ನ ನಿರ್ಮಾಣ ಮಾಡುವಲ್ಲಿ ಸರ್ಕಾರದ ಪಾತ್ರ ಏನಿದೆ? ಇನ್ನು ಎಷ್ಟು ಕಾಲು ಸಂಕಗಳು ಬಾಕಿ ಇವೆ? ಇದರಿಂದ ಏನೆಲ್ಲ ತೊಂದರೆ ಉಂಟಾಗ್ತಾ ಇದೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ನಾವು ಜಾತ್ರೆಯಲ್ಲೆಲ್ಲ ಒಂದು ಹಗ್ಗ ಕಟ್ಟಿ ಸರ್ಕಸ್ ಮಾಡೋದನ್ನ ನೋಡಿರ್ತೀವಿ ಅಲ್ವಾ? ಅದನ್ನ ನೋಡಿದ್ರೆ ಒಂದ್ಸಲ ನಮ್ಗೆ ಇದೇ ಜಲ್ ಅನ್ಸುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರು ಕೂಡ ಅದೇ ರೀತಿ ಸರ್ಕಸ್ ಅನ್ನ ಮಾಡ್ತಾರೆ. ಆದ್ರೆ ಹಗ್ಗದ ಮೇಲೆಲ್ಲ, ಬದಲಾಗಿ ಕಟ್ಟಿಗೆಯ ಕಾಲು ಸಂಕದ ಮೇಲೆ. ಹಳ್ಳಿ ಭಾಗದಲ್ಲಿ ಹತ್ತಾರು ಹಳ್ಳ ಕೊಳ್ಳಗಳು ಇರ್ತವೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಮಳೆಗಾಲದಲ್ಲಿ ಆ ಹಳ್ಳ ಕೊಳ್ಳಗಳು ಕೂಡ ಯಮ ಸ್ವರೂಪಿಯಂತೆ ತುಂಬಿ ಹರಿತವೆ. ಹಾಗಾಗಿ ಕಟ್ಟಿಗೆಯ ಕಾಲು ಸಂಕದಲ್ಲಿ ದಾಟೋದಕ್ಕೆ ಎಂಥವರಿಗಾದ್ರೂ ನಡುಕ ಹುಟ್ಟುತ್ತೆ. ಹಾಗಾಗಿ ಪ್ರತಿ ವರ್ಷ ಇಂತಹ ಹಳ್ಳ ಕೊಳ್ಳಗಳಿಗೆ ಕಾಲು ಸಂಕ ನಿರ್ಮಾಣ ಮಾಡಿ ಎನ್ನುವ ಕೂಗು ಹೇಳ್ತಾನೆ ಇರುತ್ತೆ. ಆದ್ರೆ ಇದರ ಬಗ್ಗೆ ಕಿವಿ ಕೊಡ್ಬೇಕಾಗಿರುವಂತ ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಅರಿವೇ ಇಲ್ಲದಂತಾಗಿದೆ. ಆದ್ರೆ ಈ ಕೂಗನ್ನ ಕೇಳಿಸಿಕೊಳ್ಳುವ ಕಿವಿ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲವಾಗಿದೆ. ಆದ್ರೆ ಇದರಿಂದ ಪ್ರತಿ ವರ್ಷ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ಪ್ರತಿದಿನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾರೆ. ಕೆಲವು ಊರುಗಳಲ್ಲಿ ಆಳಿತರದ ಕೊಳ್ಳಗಳಿಗೆ ಕಟ್ಟಿಗೆ ಕಾಲು ಸಂಕ ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಹೋಗುವ ಧೈರ್ಯ ಆ ಮಕ್ಕಳಿಗೆ ಇರೋದಿಲ್ಲ. ಕೆಲವೊಮ್ಮೆ ಹೋಗಿ ಕಾಲು ಜಾರಿ ಬಿದ್ದು ಪ್ರಾಣ ಕಳೆದುಕೊಂಡ ಅದೆಷ್ಟೋ ಉದಾಹರಣೆಗಳು ನಮ್ಮಲ್ಲಿ ಇದೆ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಕಾಲು ಸಂಕದಲ್ಲಿ ಕಾಲು ಜಾರಿ ಬಿದ್ದು ಮಹಿಳೆಯೊಬ್ಬರು ಪ್ರಾಣ ಕಳೆದುಕೊಂಡಿದ್ರು. ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೈಸೆ ಗ್ರಾಮದ ಬಿಕಳಿ ನಿವಾಸಿ ಶಶಿಕಲಾ ಎನ್ನುವ ಮಹಿಳೆ ಕೂಡ ಕಾಲು ಸಂಕದಲ್ಲಿ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದು ಹಳ್ಳದಲ್ಲಿ ಕೊಚ್ಚಿ ಹೋದ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಕಳೆದ ವರ್ಷ ಉಡುಪಿಯಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸತೀಶ್ ಎನ್ನುವ ವ್ಯಕ್ತಿ ಕಾಲು ಸಂಕ ದಾಟುವಾಗ ಜಾರಿ ಬಿದ್ದು ಮೃತಪಟ್ಟಿದ್ರು. ಪ್ರತಿ ವರ್ಷ ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಮಕ್ಕಳು ಕೆಲವೊಮ್ಮೆ ಕಾಲು ಜಾರಿ ಬಿದ್ದು ಪ್ರಾಣ ಕಳೆದುಕೊಂಡಿರುವಂತ ಉದಾಹರಣೆ ಇದೆ. ಕಳೆದ 2 ವರ್ಷದ ಹಿಂದೆ ಕುಂದಾಪುರದಲ್ಲಿ ಶಾಲೆಯಿಂದ ಮನೆಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಕಾಲು ಜಾರಿ ನದಿಗೆ ಬಿದ್ದು 2ನೇ ತರಗತಿ ವಿದ್ಯಾರ್ಥಿನಿ ಸನ್ನಿಧಿ ಎನ್ನುವ ಮಗು ಮೃತಪಟ್ಟಿತ್ತು. ಇದರಿಂದ ಆ ಮಕ್ಕಳ ಅಥವಾ ಮೃತರ ಕುಟುಂಬಕ್ಕೆ ನೋವಾಗ್ತಾ ಇದೆ ಹೊರತು ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಗಮನ ಹರಿಸಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಲು ಸಂಕ ನಿರ್ಮಾಣಕ್ಕೆ ಒತ್ತಾಯ ಕೇಳಿ ಬರ್ತಾ ಇರಲಿಲ್ಲ. ಎಸ್, ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಉತ್ತರ ಕನ್ನಡ, ಬೆಳಗಾವಿ ಜಿಲ್ಲೆಗಳ ಪಶ್ಚಿಮ ಘಟ್ಟದ ಉದ್ದಕ್ಕೂ ಬರುವ ವಸತಿ ಪ್ರದೇಶದಲ್ಲಿ ಈ ಸಮಸ್ಯೆ ಜನಸಾಮಾನ್ಯರನ್ನ ತೀವ್ರವಾಗಿ ಕಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಲು ಸಂಕ ಸಮಸ್ಯೆ ಇದೆ. ಸುಳ್ಯ ತಾಲೂಕಿನ 25ಕ್ಕೂ ಅಧಿಕ ಹಳ್ಳಿಗಳಲ್ಲಿ ತಾತ್ಕಾಲಿಕ ಮರದ ಕಾಲು ಸಂಕವನ್ನ ಆಶ್ರಯಿಸಿರುವ ಜನರಿದ್ದಾರೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಇಡೀ ರಾಜ್ಯದಲ್ಲಿಯೇ ಜಾಸ್ತಿ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಸಾಕಷ್ಟು ಕಡೆಗೆ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಹಳ್ಳ ಕೊಳ್ಳಗಳು, ತೊರೆಗಳು ತುಂಬಿ ಹರಿತಾ ಇದ್ದು 100ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಕಾಲು ಸಂಕವಿಲ್ಲದೆ ಜನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಮರದ ಕಾಲು ಸಂಕ ದಾಟಿ ಹೋಗೋದಕ್ಕೆ ಸಾಧ್ಯವಾಗದೆ ಹಲವಾರು ಹಳ್ಳಿಗಳಿಗೆ ಸಂಪರ್ಕವೇ ಕಡಿತವಾಗಿದೆ. ಇನ್ನು ನಕ್ಸಲ್ ಬಾಧಿತ ಪ್ರದೇಶವಾಗಿರುವ ಸುಳ್ಯ ಮತ್ತು ಕಡಬ ತಾಲೂಕಿನ ಕೊಲ್ಲುಮೊಗ್ರು, ಹರಿಹರ, ಪೊಳ್ಳತಡ್ಕ, ಐನೇಕಿದು, ಕಲ್ಮಕಾರ್, ಬಾಳುಗೋಡು, ಕೊಂಬಾರು ಮುಂತಾದ ಹಳ್ಳಿಗಳಲ್ಲಿ ಈ ಸಮಸ್ಯೆ ಇನ್ನೂ ಕೂಡ ಜೀವಂತವಾಗಿದೆ. ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯನ್ನು ಕೂಡ ಈ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿರುವ ತೀರ್ಥಹಳ್ಳಿ, ಹೊಸನಗರ, ಸಾಗರ, ಸೊರಬ ತಾಲೂಕುಗಳಲ್ಲಿ ಸುಮಾರು 375 ಕಾಲು ಸಂಕಗಳ ನಿರ್ಮಾಣ ಬಾಕಿ ಇದೆ. 2018ರಿಂದ 2023ರವರೆಗೆ ನರೇಗಾದಡಿ 631 ಕಿರುಸೇತುವೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿತ್ತು. 2023ನೇ ಮಾರ್ಚ್ ಅಂತ್ಯದ ಹೊತ್ತಿಗೆ 441.06 ಲಕ್ಷ ರೂಪಾಯಿ ವೆಚ್ಚದಲ್ಲಿ 266 ಕಾಲು ಸಂಕಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನು ಸುಮಾರು 375 ಕಾಲು ಸಂಕಗಳ ನಿರ್ಮಾಣ ಬಾಕಿ ಇತ್ತು. ಆದ್ರೆ ಅಷ್ಟರ ಒಳಗೆ ಕೇಂದ್ರ ಸರ್ಕಾರವು ಕಿರುಸೇತುವೆ ನಿರ್ಮಾಣ ಕಾಮಗಾರಿ ತೆಗೆದುಕೊಳ್ಳುವಂತಿಲ್ಲ. ಹಾಗೇನಾದ್ರೂ ಆದಲ್ಲಿ ಅದಕ್ಕೆ ಆಯಾ ಅಧಿಕಾರಿಗಳೇ ಜವಾಬ್ದಾರರು ಅಂತ ಹೇಳಿ ಕೈಯನ್ನ ತೊಳ್ಕೊಂಡ್ಬಿಡ್ತು.
ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ 2019ರಿಂದ ಇದುವರೆಗೆ 213 ಕಿರು ಸೇತುವೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನಲ್ಲಿ 28, ಮೂಡಿಗೆರೆಯಲ್ಲಿ 48, ಕೊಪ್ಪದಲ್ಲಿ 55, ನರಸಿಂಹರಾಜಪುರದಲ್ಲಿ 37, ಶೃಂಗೇರಿ ತಾಲೂಕಿನಲ್ಲಿ 43 ಕಾಲು ಸಂಕವನ್ನು ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಹಲವಾರು ಕಡೆ ಕಾಲು ಸಂಕ ನಿರ್ಮಾಣವಾಗದೆ ಜನ ಪರದಾಡ್ತಾ ಇದ್ದಾರೆ. ಇನ್ನು 2018ರಲ್ಲಿ ತೀರ್ಥಹಳ್ಳಿ ತಾಲೂಕಿನ ಕೆಂದಾಳಬೈಲು ಗ್ರಾಮದಲ್ಲಿ 9ನೇ ತರಗತಿ ಬಾಲಕಿ ಶಾಲೆಗೆ ಹೋಗುವಾಗ ಕಾಲು ಸಂಕದಿಂದ ಬಿದ್ದು ತಾಯಿ ಎದುರೇ ಕೊಚ್ಚಿ ಹೋಗಿದ್ಲು. ಅಂದು ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಶಾಲಾ ಸೇತುಬಂಧ ಯೋಜನೆಯಡಿ ಮಲೆನಾಡು ಕರಾವಳಿ ಜಿಲ್ಲೆಯಲ್ಲಿ 1317 ಕಿರು ಸೇತುವೆ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭವೂ ಅಲ್ಪ ಅನುದಾನವನ್ನು ನೀಡಲಾಗಿತ್ತು. ಆದರೆ ಕೋವಿಡ್ ಸಮಯದಲ್ಲಿ ಯೋಜನೆ ಹಳ್ಳ ಹಿಡಿಯಿತು. ಹೀಗೆ ಪ್ರತಿ ವರ್ಷ ಕಾಲು ಸಂಕವಿಲ್ಲದೆ ಸಾವು ನೋವುಗಳು ನಡೀತಾನೆ ಇರುತ್ತೆ. ಸರ್ಕಾರ ಮಾತ್ರ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರುತ್ತೆ. ಈ ಬಾರಿಯೂ ಮಳೆಯ ಪ್ರಮಾಣ ಜಾಸ್ತಿ ಇದೆ. ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಕಟ್ಟಿಗೆಯ ಕಾಲು ಸಂಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಮುರಿದು ಹೋಗಬಹುದು. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಗಮನ ಕೊಡುವ ಅಗತ್ಯತೆ ಬಹಳಾನೇ ಇದೆ. ಮಲೆನಾಡಿನ ಪ್ರತಿ ತಾಲೂಕಿನಲ್ಲೂ ಈಗಲೂ 100ಕ್ಕೂ ಹೆಚ್ಚು ಕಾಲು ಸಂಕಗಳ ಬೇಡಿಕೆ ಇದೆ. ಕಿರು ಸೇತುವೆ ಎಂದಾಕ್ಷಣ ಇವುಗಳಿಗೆ ಭಾರಿ ವೆಚ್ಚ ತಗುಲೋದಿಲ್ಲ. 1-2 ಲಕ್ಷ ರೂಪಾಯಿನಲ್ಲಿ ನಿರ್ಮಿಸಬಹುದು. ಕೆಲವು ಕಡೆ 5 ಲಕ್ಷ ರೂಪಾಯಿ ಬೇಕಾಗಬಹುದು. ಮತ್ತೆ ಕೆಲವು ಕಡೆ 5ರಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬಹುದು. ಹೀಗಾಗಿ ಸರ್ಕಾರವು ನಿಯಮದಲ್ಲಿ ಬದಲಾವಣೆ ಮಾಡಿಕೊಂಡು ಅಥವಾ ಅದಕ್ಕಾಗಿ ಹೊಸ ಯೋಜನೆಯನ್ನು ರೂಪಿಸಿ ಅನುದಾನ ಒದಗಿಸಬೇಕಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದು ದಶಕಗಳಿಂದ ಇದಕ್ಕೆ ಪರಿಹಾರ ಸೂಚಿಸುವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮಲೆನಾಡು ಕರಾವಳಿಯ ಪಾಲು ಬಹಳಾನೇ ಇದೆ. ಹಾಗಾಗಿ ಸರ್ಕಾರ ಈ ಭಾಗದ ಅಭಿವೃದ್ಧಿ ಸಮಸ್ಯೆ ಬಗ್ಗೆ ಗಮನ ಕೊಡಬೇಕಾಗಿದೆ.